ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನ್ ಮಾಡೋ ಚಿತ್ರನ ಇದ್ರಿಗಿಂತ ಚೆನ್ನಾಗಿರುತ್ತಲ್ವಾ? ಸರ್, ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಪರವಾಗಿಲ್ಲ ಸರ್. ದಿನಕ್ಕೆ ಎಷ್ಟು ದುಡಿಬೋದು? ಏನಿಲ್ಲ, ಎಲ್ಲ ಕಳೆದೊಂದು 3,000 ಉಳಿಯುತ್ತೆ ಅಷ್ಟೇ. 3,000ನಾ? ಅದು ಅಷ್ಟೇನಾ ನಿಮಗೆ? ಹ್ಞೂ ಸರ್, ಏರಿಯಾ ಮೇಲೆ ಡಿಪೆಂಡು. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಲ್ಲೆಲ್ಲ ಇಟ್ಟರೆ ಇನ್ನೂ ಜಾಸ್ತಿನೇ ಲಾಭ ಉಳಿಯುತ್ತೆ. ಹೌದಾ? ಹೌದು ಸರ್, ನನ್ನ ಫ್ರೆಂಡು ಇದ್ರ ಜೊತೆಗೆ ಗೀ ರೈಸು, ಬಜ್ಜಿ, ಬೋಂಡಾ ಇವೆಲ್ಲ ಇಟ್ಟು ಒಂದು ದಿನಕ್ಕೆ 10,000 ಉಳಿಸ್ತಾನೆ ಸರ್. ಹೌದಾ? ಅಂದ್ರೆ ಕಂಪ್ನಿ ಕೆಲಸನೇ ಯಾಕೆ ಬೇಕು? ಇದೇ ಬೇಜಾನಾಯ್ತಲ್ವಾ? ಯಾರ ಕೈ ಕೆಳಗೂ ಇರೋ ಹಾಗಿಲ್ಲ, ಯಾರ ಮಾತನ್ನ ಕೇಳಬೇಕಾಗಿಲ್ಲ. ನೀವೇ ರಾಜ, ನೀವೇ ಮಂತ್ರಿ ಅಲ್ವಾ? ಏನ್ ಸರ್, ನೀವ್ ಅನ್ಕೊಂಡಂಗೆ ಅಷ್ಟು ಈಸಿ ಅಲ್ಲ. ಒಂದಿನ ರಜಾ ಹಾಕಿದ್ರೆ ಗಿರಾಕಿಗಳೆಲ್ಲ ಬೇರೆ ಅಂಗಡಿಗೆ ಹೊಂಟೋಗ್ಬಿಡ್ತಾರೆ. ಮದುವೆ ಅನ್ನಂಗಿಲ್ಲ, ಮುಂಜಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಕಷ್ಟಪಟ್ಟು ದುಡಿಬೇಕು ಸರ್. ಕಷ್ಟಪಟ್ರೇನೆ ಕಾಸು ಸಿಗೋದು ಸರ್. ಕಷ್ಟಪಡಕ್ ನಾನು ರೆಡಿ ಇದ್ದೀನಿ. ಯಾರಿಗೋ ಆಳ ದುಡಿಯೋದ್ಕಿಂತ ನನ್ನ ಸಾಮ್ರಾಜ್ಯದಲ್ಲಿ ನಾನೇ ರಾಜನಾಗಿರೋದೇ ಮೇಲು. ನಾಗಮ್ಮ, ನನ್ನ ಗಂಡನ ತೊಂದರೆ ಎಲ್ಲ ಆದಷ್ಟು ಬೇಗ ನಿಗ್ಸು ತಾಯಿ. ಅವನು ಖುಷಿಯಾಗಿದ್ರೆ ಮಾತ್ರ ನನ್ನ ಜೀವನದಲ್ಲಿ ಖುಷಿ. ಈ ನಾಗರ ತಾಳಿ ನನ್ನ ಕೈ ಸೇರಿರೋದ್ರಿಂದ ನಾನು ಈ ಮನೆಗೆ ತಕ್ಕ ಸೊಸೆ ಅಂತ ಅನ್ಸ್ಕೊಂಡೆ. ಹಾಗೆ ನನ್ನ ಗಂಡಂಗೂ ಸಕ್ಸಸ್ ಸಿಕ್ಕಿದ್ರೆ ಅವನಿಗೂ ಈ ಮನೇಲಿ ಒಂದು ಸ್ಥಾನ ಅನ್ನೋದಿರುತ್ತೆ. ಸಂಪೂರ್ಣ ಆಶೀರ್ವಾದ ನನ್ನ ಮೇಲೆ ಇರ್ಲಿ ತಾಯಿ. ನನ್ನ ಗಂಡಂಗೆ ಆದಷ್ಟು ಬೇಗ ಸಕ್ಸಸ್ ಸಿಗೋ ಹಾಗೆ ಮಾಡು. ನಾನು ಆದಷ್ಟು ಬೇಗ ತಾಯಿ ಆಗೋ ಹಾಗೆ ಮಾಡು. ಪ್ರತಿಯೊಂದು ಹೆಣ್ಗೂ ತಾಯಿ ಆಗೋದಂದ್ರೆ ಸಂಭ್ರಮ. ಆ ಸಂಭ್ರಮ ನನಗೆ ದಕ್ಕೋ ಹಾಗೆ ಮಾಡು ತಾಯಿ. ನೀನೇ ನನಗೆ ಕಾಣಿಸ್ಬೇಕು. ಪೂಜಾ, ಭಕ್ತಿಯಿಂದ ಅಮ್ಮನವ್ರನ್ನ ಕೇಳ್ಕೊಂಡಿದ್ಯಲ್ವಾ? ಅವಳೆಲ್ಲ ಕಾಣಿಸ್ತಾಳೆ. ಪೂಜಾ, ಒಂದ್ ದಿವ್ಸ ಪೂಜೆನ ಜೋರಾಗಿ ಮಾಡಿ ಆಮೇಲೆ ಸಾಕಾಯ್ತಪ್ಪ ಅಂತ ಬಿಟ್ಬಿಡ್ಬಾರ್ದು. ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ನಾವು ಊಟ ತಿಂಡಿನ ಮಿಸ್ ಮಾಡ್ತೀವಾ? ಇಲ್ಲ ತಾನೆ? ಅದೇ ಥರ ನಮ್ ಜೀವನದ ಒಂದು ಭಾಗವಾಗಿ ಒಂದಿನೂ ತಪ್ಪಿಸ್ದೆ ಪೂಜೆ ಮಾಡ್ಬೇಕು. ಖಂಡಿತ ನೀನ್ ಒಡ್ಲಿ ತುಂಬುತ್ತೆ. ಸರಿ ಅಕ್ಕ. ಅಲ್ಲ ಪೂಜಾ, ನೈವೇದ್ಯ ಇಡದೆ ಯಾರಾದ್ರೂ ಪೂಜೆ ಮಾಡ್ತಾರಾ? ಅದು ಮೊದಲನೇ ದಿನ. ಅಯ್ಯೋ ಹೌದಕ್ಕ, ನಂಗೆ ಹೊಳಿಲೇ ಇಲ್ಲ. ಏನ್ ನೈವೇದ್ಯ ಮಾಡ್ಲಿ? ಅದನ್ನೆಲ್ಲ ನೀನೇನ್ ತಲೆ ಕೆಡಿಸ್ಕೋಬೇಡ. ನಾನು ಬಿಸಿ ಬಿಸಿಯಾಗಿ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನೇ ದೇವ್ರಿಗಿಟ್ಟು ನೈವೇದ್ಯ ಮಾಡು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾಗಮ್ಮ, ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಪೂಜಾ, ಓಹ್, ಪೂಜೆ ಮುಗಿಸಿ ಹೊರಟೇ ಬಿಟ್ಟಿದ್ದಾಳೆ.
ಅಯ್ಯೋ ದೇವ್ರೆ, ಇದೇನಿದು ಅಪಶಕುನ? ದೇವ್ರ ಮುಂದಿಟ್ಟಿರೋ ನೈವೇದ್ಯಕ್ಕೆ ಹಲ್ಲಿ ಬಿದ್ದೋಗಿದೆ. ಅವಳು ಮಗುಗೋಸ್ಕರ ಪೂಜೆ ಮಾಡ್ಬೇಕಾದ್ರೆ ಹಲ್ಲಿ ಬಿದ್ದಿದೆ. ಪೂಜಾಗೂ ಮಕ್ಕಳಾಗೋದ್ರಲ್ಲಿ ತೊಂದರೆ ಇದೆಯಾ? ಯಾಕಪ್ಪ ದೇವ್ರೆ ಹೀಗ್ ಮಾಡ್ತಿದ್ಯಾ? ನನ್ ಮಗುನ್ ಹೇರ್ಬೇಕು ಅನ್ನೋ ಆಸೆಗಂತೂ ಕಲ್ಲು ಹಾಕ್ದೆ. ಕಡೆ ಪಕ್ಷ ಪೂಜೆನ ಆಸೆನಾದ್ರೂ ನೆರವೇರಿಸು ಅಂತಂದ್ರೆ ಯಾಕೆ ಅವಳಿಗೆ ಈ ತರ ಅನ್ಯಾಯ ಮಾಡ್ತಾ ಇದೀಯಾ? ಪೂಜೆ ಮಾಡಿದ ಮೊದಲನೇ ದಿನಾನೇ ವಿಷ ಆಗುತ್ತೆ ಅಂದ್ರೆ ಅವಳಿಗೂ ಮಕ್ಕಳ ವಿಷಯದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ಯಾ? ಹಾಗೆ ಮಾತ್ರ ಮಾಡಬೇಡ. ಪೂಜನೀಯತೆನೆ ಒಡೆದು ಹೋಗುತ್ತೆ. ಪಾಪ ಅವಳು ಮಗು ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಮತ್ತೆ ಈ ಮನೆನ ನಿರಾಸೆ ಕೋಪಕ್ಕೆ ತಳ್ಬೇಡ ತಂದೆ. ಇದನ್ನ ಯಾರಾದ್ರೂ ನೋಡೋದಕ್ಕೂ ಮುಂಚೆ ಕಸಕ್ ಬಿಸಾಕ್ಬೇಕು. ಇಲ್ಲ ಅಂದ್ರೆ ನೈವೇದ್ಯಕ್ಕೆ ಹಲ್ಲಿ ಬಿದ್ದಿರೋದು ನೋಡಿ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಹೇಗಿದೆ ಡ್ರೈವ್? ತುಂಬಾ ಚೆನ್ನಾಗಿದೆ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಈ ತರ ನಿಮ್ ಜೊತೆ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಜೊತೆ ಸುತ್ತಾಡ್ಬೇಕು ಅಂತ. ಸಾರಿ ಮಣಿ, ನಿನ್ನ ತುಂಬಾ ಕಾಯಿಸ್ಬಿಟ್ಟೆ. ಅಯ್ಯೋ, ಇಟ್ಸ್ ಓಕೆ. ಕಾಯೋದ್ರಲ್ಲೂ ಒಂಥರ ಸುಖ ಇದೆ. ನಿಮ್ ಪ್ರೀತಿಗೋಸ್ಕರ ನಾನು ಎಷ್ಟು ಜನ್ಮ ಬೇಕಿದ್ರು ಕಾಯ್ತೀನಿ. ನನಗೂ ಎಲ್ರ ಹಾಗೆ ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಇದೆ ಕರ್ಣ. ಜನ್ಮಗಳೇನ್ ಕಾಯೋದ್ ಬೇಡ ಮಣಿ, ಅದಕ್ಕೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ಲಿ ಸಾಕು. ಮಾತತ್ತಿದ್ರೆ ಸಾಕು, ಅದಕ್ಕೆ ಹೆಸರಂತೂ ಬಿಡಲ್ಲ. ಇರ್ಲಿ ಬಿಡಿ, ನನಗೆ ನಿಮ್ ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ.